ಏನಂತ ಅವ್ರು ಕೇಳಿದ್ದೇನು ಅಂತ ಹೇಳಿದ್ರೆ ಸಿಎಂ ಬದಲಾವಣೆ ಮಾತು ಜೋರಾಗಿ ನಡೀತೈತೆ, ನಿಮ್ ಮುಖದಲ್ಲಿ ಕಳೆ ತೇಜಸ್ಸು ಜಾಸ್ತಿ ಕಾಣಿಸ್ತಾ ಇದೆ ಅಂತ ಸಿಎಂ ರೇಸಲ್ಲಿ ತಾವು ಇದ್ದೀರಾ ಅಂತ. ಇಲ್ಲಪ್ಪ, ನಾನು ಸಿಎಂ ರೇಸಲ್ಲಿ ಇಲ್ಲ. ಈಗ ಸಿಎಂ ಜಾಗ ಖಾಲಿ ಇಲ್ಲ. ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾರೆ. ನಮ್ಮ ಪಕ್ಷ ಯಾವುದೇ ರಾಜೀನಾಮೆ ಹೇಳಿಲ್ಲ ಅಂತ ಹೇಳಿ ಸಿಎಂ ಹೇಳಿದ್ದಾರೆ, ಪಕ್ಷದ ನಾಯಕರು ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಅದರಿಂದ ಅವರು ಇವರು ಊಹಾಪೋಹಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಯಾವುದೇ ಅಂತ ಘಟನೆ ನಡೆದಿಲ್ಲ. ಮುಖ್ಯಮಂತ್ರಿಯವರ ಜೊತೆ ರಾಜಕೀಯವಾದಂತ ಒಂದು ಬಿಜೆಪಿ ಮತ್ತು ಜೆಡಿಎಸ್ನ ಕಿತ್ತಾಟ, ಒಂದು ಎನ್ಕ್ವೈರಿ ಕಂಡಕ್ಟ್ ಆಗಿದೆ. ಎನ್ಕ್ವೈರಿ ಆಗಲಿ, ಎನ್ಕ್ವೈರಿನಲ್ಲಿ ಅವರು ನಿರ್ದೋಷಿ ಅಂತೇಳಿ ಪ್ರೂವ್ ಆಗುತ್ತೆ ಅನ್ನೋ ನಂಬಿಕೆ, ಭರವಸೆ ನಮ್ಗೆಲ್ರಿಗೂ ಇದೆ. ಅದ್ರ ಹಿಂದೆ ಯಾವುದೇ ತರದಿಲ್ಲ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಜೋಡೆತ್ತಂತಾರ ಈ ಸರ್ಕಾರವನ್ನ ಮುಂದುವರಿಸ್ತಾರೆ. ನಮ್ಮ ನೋಡಾರ ಬಿಟ್ಬಿಡಿ. ಈಗ ಜಿ ಟಿ ದೇವೇಗೌಡರು ಹೇಳೋರಲ್ಲ, ಜಿ ಟಿ ದೇವೇಗೌಡರು ಹೇಳಿರೋದೇ ಸಾಕಲ್ವಾ? ಕುಮಾರಸ್ವಾಮಿ ಅವರಿಗೆ ಆಗಲಿ, ಅಶೋಕ್ ಆಗಲಿ, ವಿಜೇಂದ್ರಂಗಾಗಲಿ, ಜಿ ಟಿ ದೇವೇಗೌಡರು, ಇನ್ನು ಯತ್ನಾಳು, ಈ ತರದವ್ರು ಅನೇಕರು ಹೇಳಿದ್ದಾರೆ. ಅವ್ರಿಗೆ ನಾವ್ ಹೇಳೋದಲ್ಲ, ಅವರೇ ಹೇಳ್ತಾ ಇದ್ದಾರೆ. ಅವರಿಗೆ ಮಾಡೋ ಕೆಲಸ ಬಿಟ್ಬಿಟ್ಟು ಉಳಿದು ಈ ತರ ಕಿತಾಪತಿ ಮಾಡ್ಕೊಂಡು ನಿಂತಿದ್ದಾರೆ. ಸೊ ಈ ಮೂಢ ವಿಚಾರ ಏನಿದೆ ಅದು ಬಹಳಷ್ಟು ಹಗರಣ ಇರ್ತಕ್ಕಂಥ ಸೈಟ್ಗಳಿದಾವೆ. ಮುಖ್ಯಮಂತ್ರಿಗಳು ಒಂದು ಕಮಿಟಿ ಮಾಡಿದ್ದಾರೆ. ಆ ಕಮಿಟಿಯಿಂದ ಹೊರ ಬರುತ್ತೆ. ಇಲ್ಲಿ ಯಾರ್ಯಾರು ಬೈಲಾ ವಿರುದ್ಧ ಸೈಟ್ಗಳಾಗಿದೆ ಅವೆಲ್ಲವೂ ತಗೋತಾರೆ. ಈಗ ಪಾರ್ವತಮ್ಮನವ್ರ ಸೈಟನ್ನು ವಾಪಸ್ ಕೊಟ್ಟಾಗಿದೆ. ತನಿಖೆ ಮಾಡಲಿ. ವಾಪಸ್ ಕೊಟ್ಟ ತಕ್ಷಣ ತನಿಖೆ ಮಾಡಬೇಡಿ ಅಂತ ಹೇಳಿಲ್ಲ ಸಿದ್ದರಾಮಯ್ಯನವರು. ತನಿಖೆ ಮಾಡಲಿ. ಈ ಫಾರ್ಮಾಲಿಟೀಸು ಕಾನೂನು ತಪ್ಪಾಗಿತ್ತಾ ಇಲ್ವಾ ಅನ್ನೋದು ಪ್ರೂವ್ ಆಗುತ್ತೆ. ಬಟ್ ನಮ್ಮ 100% ನಾವು ಸಹ ಮಂತ್ರಿಯಾಗಿ ಕೆಲಸ ಮಾಡಿದೀವಿ, ಸರ್ಕಾರದಲ್ಲಿ ಎಲ್ಲವನ್ನೂ ಗಮನಿಸಿದೀವಿ. ಯಾವುದೇ ಕಾರಣಕ್ಕೆ ಅವರ ಪ್ರೊಸೀಜರ್ ತಪ್ಪಾಗಿಲ್ಲ. ಅದನ್ನ ನೋಡೋಣ. ಅಲ್ಲ ಸರ್, ಈಗ ಜಿ ಟಿ ದೇವೇಗೌಡರ ಮಾತು ಕೂಡ ಅದೇ ಚರ್ಚೆ ಆಗ್ತಾ ಇರೋದು. ಅವ್ರದ್ದು ಕೂಡ ಅಲ್ಲಿ ಬೇನಾಮಿ ಇದೆ, ಅದಕ್ಕೆ ಅವರು ಜಿ ಟಿ ದೇವೇಗೌಡರದ್ದು ಒಬ್ಬರದೇ ಇಲ್ಲ. ನಾನು ಹೆಸರು ಯಾಕೆ ಹೇಳಿ? ಜಿ ಟಿ ದೇವೇಗೌಡರದ್ದು ಒಬ್ಬರದೇ ಇದೆಯಾ? ಬೇಕಾದಷ್ಟು ಜನದಿದೆ. ಎಲ್ಲರೂ ಸರೆಂಡರ್ ಮಾಡ್ತಾರ ಅಥವಾ ಸರ್ಕಾರ ವಾಪಸ್ ತಗೋಬೇಕಾ ನೋಡೋಣ. ಖಂಡಿತ ಯಾರು ಈಗ ಮಾನ್ಯ ಮುಖ್ಯಮಂತ್ರಿಗಳು ಅವರ ಶ್ರೀಮತಿಯವರ ಸೈಟ್ ಅನ್ನು ವಾಪಸ್ ಕೊಟ್ಟಿದ್ದಾರೆ. ಅದೇ ರೀತಿ ಕಾನೂನು ಬಾಹಿರವಾಗಿ ತಗೊಂಡಿರ್ತಕ್ಕಂಥ ಎಲ್ಲರೂ ಸೈಟ್ ಅನ್ನ ವಾಪಸ್ ಕೊಟ್ರೆ ಒಂದು ಗೌರವ. ಕೊಡದೇ ಇದ್ರೆ ಕಾನೂನು ರೀತಿಯಲ್ಲಿ ಸಮಿತಿ ರಚನೆ ಆಗಿದೆ, ಅದನ್ನ ತೀರ್ಮಾನ ಆದ್ಮೇಲೆ ವಾಪಸ್ ಹಿಂಪಡಿತಕ್ಕೆ. ಮೂಡಾದಲ್ಲಿ 50-50 ಒಂದು ಅನುಪಾತ ಏನಿದೆ, ಅದು ಲೀಗಲ್ ಇಲ್ಲೀಗಲ್ ಸರ್? 50-50 ಲೀಗಲ್ ಅಲ್ಲ. ಅದು ಸೈಟ್ಗೆ ಒಂದು ದುಡ್ಡು ತಗೊಂಡವ್ರಿಗೆ ಒಂದಿದೆ, ಸೈಟ್ಗೆ ತಗೊಳ್ಳದೇ ಇದ್ದವರಿಗೆ ಅನುಪಾತ ಒಂದು ಸ್ವಲ್ಪ ಜಾಸ್ತಿ ಇದೆ. ಬಟ್ ಆದ್ರೆ ಮೂಡಾದಲ್ಲಿ ಸೈಟ್ಗೆ ದುಡ್ಡು ಇಲ್ದಲೇ ತಗೊಳ್ಳಿಕ್ಕೆ ಅವಕಾಶ ಇದೆಯಾ ಅನ್ನೋದ್ರ ಬಗ್ಗೆ ನಂಗೆ ಒಂದು ಸ್ವಲ್ಪ ಡೌಟ್ ಇದೆ. ಅದನ್ನ ನೋಡೋಣ. ಸರ್, ಖರ್ಗೆ ಅವ್ರನ್ನ ಇವತ್ತು ಭೇಟಿ ಮಾಡಿಲ್ಲ. ಅವರು ನಮ್ಮ ರಾಷ್ಟ್ರದ ಅಧ್ಯಕ್ಷರು, ನಮ್ಮ ರಾಜ್ಯದವರು. ನಮಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥದ್ದು ಹೆಮ್ಮೆ. ಖರ್ಗೆ ಅವ್ರನ್ನ ನಾನು ಮೊನ್ನೆ ಹೋಗಿ ಭೇಟಿ ಮಾಡಿದ್ದೆ. ಅದಕ್ಕೆ ಯಾಕೆ ಬೇರೆ ಬೇರೆ ತರದ ವಿಚಾರ? ಸರ್, ಇಡಿ ಎಂಕ್ವೈರಿಗೂ ಇದಕ್ಕೂ ಸಂಬಂಧ ಇಲ್ಲ. ಇಡಿ ಎಂಕ್ವೈರಿ ಬರಂಗಿಲ್ಲ. ಒಂದು ಪ್ರಿಲಿಮಿನರಿ ಏನೋ ಒಂದು ರಿಪೋರ್ಟ್ ಕೇಳಿದ್ದಾರೆ ಅಂತ, ಅದು ಆಕ್ಚುಲಿ ಯಾವುದು ಇನ್ನೂ ನಿಖರವಾಗಿಲ್ಲ. ಸುಮ್ಮನೆ ಮಾಧ್ಯಮದಲ್ಲಿ ಬರ್ತಾ ಇದೆ, ಅಲ್ಲಿ ಇಲ್ಲಿ ಊಹಾಪೋಹ ಮಾತಾಡ್ತಾ ಇದ್ದಾರೆ. ಯಾವುದಿಲ್ಲ.